ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅನ್ನದ ಹಪ್ಪಳ ಮಾಡ್ತಾಯಿದ್ದೀನಿ ನಾನಿವತ್ತು. ಸುಮಾರು 2 ಪಾವ್ ಅನ್ನಕ್ಕೆ ಎಷ್ಟೊಂದು ಹಪ್ಪಳ ಆಗುತ್ತೆ ಅಂತ ನೋಡಿ. ತುಂಬಾ ಚೆನ್ನಾಗೂ ಇರುತ್ತೆ, ತುಂಬ ಈಸಿಯಾಗೂ ಆಗುತ್ತೆ. ನಾನಿಲ್ಲಿ 2 ಪಾವ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 4 ಗ್ಲಾಸಷ್ಟು 8 ಗ್ಲಾಸ್ ನೀರು ಹಾಕಿದ್ದೀನಿ. ಹಾಗೆಯೇ 1 ಬೌಲ್ ಸಬ್ಬಕ್ಕಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ 2 ಆಲೂಗಡ್ಡೆ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅದರಲ್ಲಿ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಹಪ್ಪಳದ ಖಾರ ಹಾಕ್ಕೊಳ್ತೀನಲ್ಲ, ಹಾಗಾಗಿ ಅದು ಕರೆಕ್ಟಾಗಿ ಆಗುತ್ತೆ. ನಾನು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಿರೋದು, ಜೀರಿಗೆ ಮತ್ತು ಓಮು, ಹಪ್ಪಳದ ಖಾರ ಇಷ್ಟು ಇಟ್ಕೊಂಡಿದ್ದೀನಿ. ಅನ್ನ 3 ವಿಷಲ್ ಆಗಿತ್ತು, ಪ್ರೆಷರ್ ಬಿಟ್ಟಿದೆ ನೋಡಿ. ಇವಾಗ ಅನ್ನ ಎಲ್ಲ ಬೆಂದಿದೆ. ಇವಾಗ ಇದನ್ನು ಸ್ಮ್ಯಾಶ್ ಮಾಡ್ಕೊಬೇಕು ಚೆನ್ನಾಗಿ. ಆಲೂಗಡ್ಡೆನೂ ಹಾಗೆ ಹಾಕಿದ್ವಲ್ಲ ಕಟ್ ಮಾಡಿ, ಅದು ಎಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ ನಾನು ಅದಕ್ಕೆ ಓಂಕಾಳು, ಜೀರಿಗೆ ಮತ್ತು ಹಪ್ಪಳದ ಖಾರ ಎಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೋಬೇಕು ಆವಾಗಲೇ. ಜೊತೆಗೆ ಇವಾಗ ಚೆನ್ನಾಗಿ ಅನ್ನ ಸ್ಮ್ಯಾಶ್ ಮಾಡಿಕೊಂಡ್ರೆ ಅವಾಗೆಲ್ಲ ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ. ಆಲೂಗಡ್ಡೆನೂ ಕೂಡ ಹಾಗೇ ಹೊಡ್ಕೋಬೇಕು ಚೆನ್ನಾಗಿ. ನೋಡಿ ಇವಾಗ ಈ ರೀತಿ ಆಗುತ್ತೆ. ಇದನ್ನು ನಾವು ಕವರ್ ಮೇಲೆ ನಮ್ಗೆ ಹೇಗೆ ಬೇಕೋ ಹಾಗೆ ತಟ್ಕೊಂಡು ಹಪ್ಪಳನ ಮಾಡ್ಕೋಬೋದು. ಇದರಲ್ಲಿ ನನ್ನ ಮಗ ಕುರ್ಕುರೆ ಥರ ಮಾಡ್ಕೋತೀನಿ ಅಂತ ಇಷ್ಟಪಟ್ಕೊಂಡು ಅವನು ಒಂದು ಎಣ್ಣೆ ಕವರ್ ಒಳಗಡೆಗೆ ಹಾಕ್ಕೊಂಡು ಈ ಥರ ಮಾಡ್ಕೊಂಡ ಕಡ್ಡಿಯಾಗೆ. ಇದು ತುಂಬ ಚೆನ್ನಾಗಿ ಬಂದಿತ್ತು. ಹಪ್ಪಳ ಕೂಡ ಅಷ್ಟೇ ನೋಡಿ. ನಾನು ವಿಡಿಯೋ ಸ್ಕಿಪ್ ಆಗಿದೆ ನಾವು ಹಪ್ಪಳ ಮಾಡೋದು. ಇದು ತುಂಬಾ ಚೆನ್ನಾಗಿ ಬಂದಿತ್ತು. ಒಣಗಿಸಿ ಇದನ್ನು ಇಟ್ಕೊಂಡಿದ್ವಿ ನೋಡಿ. ತುಂಬಾ ತೆಳುಗೂ ಮಾಡ್ಕೊಂಡಿದ್ವಿ, ಈಸಿ ಆಯಿತು, ಚೆನ್ನಾಗಿ ಬೇಗನೂ ಕೂಡ ಒಣಗ್ತು. ಕಡ್ಡಿ ಆಗಿ ಹಾಕಿದ್ದಲ್ಲ ಅದು ನೋಡಿ, ಕುರ್ಕುರೆ ರೀತಿ ಚೆನ್ನಾಗಿ ಬಂದಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಪ್ಪಳನೂ ಕೂಡ ಹಾಗೇ ತುಂಬಾ ಚೆನ್ನಾಗಿ ಹರಳುತ್ತೆ, ದೊಡ್ಡದಾಗುತ್ತೆ, ಮತ್ತು ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ತುಂಬಾ ಟೇಸ್ಟಿಯಾಗಿತ್ತು. ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಹಪ್ಪಳನೂ ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು. ಎಷ್ಟು ಕ್ರಿಸ್ಪಿನೆಸ್ ಇದೆ ಅಂತ ನೋಡೋಣ. ಎಷ್ಟು ಕುರುಮ್ ಅಂತ ಇದೆ ಅಂತ ಕೇಳಿಸ್ಕೊಂಡ್ರೆ ಅಲ್ವಾ. ಓಕೆ, ಥ್ಯಾಂಕ್ ಯು.